ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯಲ್ಲಿ ನೀಟ್ ವಿಚಾರಕ್ಕೆ ಹೋರಾಟ ಮುಂದುವರೆದಿದೆ. ಸಿಜೆಪಿ ನಾಯಕರು ಕೇಂದ್ರ ಸಚಿವರ ಸಭೆ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಾರೆ. ದೆಹಲಿಯಲ್ಲಿ ನೀಟ್ ವಿಚಾರಕ್ಕೆ ಹೋರಾಟ ಅನ್ನೋದು ಮುಂದುವರಿತಾ ಇದೆ. ಸಿಜೆಪಿ ನಾಯಕರು ಮತ್ತು ಕೇಂದ್ರ ಸಚಿವರ ಸಭೆ ಇದೀಗ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟನ್ನ ಹಿಡಿಯಲಾಗಿದೆ. ನಾಳೆ ಮಧ್ಯಾಹ್ನ ತಮ್ಮ ನಿಲುವು ತಿಳಿಸುವುದಾಗಿ ಹೇಳಿದ್ದಾರೆ ಸಚಿವರು. ಇವತ್ತು ಸಿಜೆಪಿಯ ಒಂದು ನಿಯೋಗ ಜೆ.ಪಿ. ನಡ್ಡಾ ಅವರನ್ನ ಕೇಂದ್ರ ನಾಯಕರನ್ನ ಮೀಟ್ ಆಗೋದಕ್ಕೆ ಹೋಗಿತ್ತು. ಮಾತುಕತೆಯೂ ಕೂಡ ಮುಗಿದಿದೆ, ಮೀಟಿಂಗ್ ಕೂಡ ಮುಗಿದಿದೆ. ಸಿಜೆಪಿ ನಾಯಕರು ಕೇಂದ್ರ ಸಚಿವರ ಸಭೆ ಇದೀಗ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟನ್ನ ಹಿಡಿಯಲಾಗಿದೆ. ನಾಳೆ ಮಧ್ಯಾಹ್ನ ತಮ್ಮ ನಿಲುವನ್ನು ತಿಳಿಸುವುದಾಗಿ ಸಚಿವರು ಹೇಳಿದ್ದಾರೆ. ಒಳ್ಳೆಯದೇ ಅಲ್ವಾ? ಈಗ ಸುಪ್ರೀಂ ಕೋರ್ಟ್ ದೆಹಲಿಯಲ್ಲಿ ನೀಟ್ ವಿಚಾರಕ್ಕೆ ಹೋರಾಟ ಮುಂದುವರೆದಿದೆ. ಸಿಜೆಪಿ ನಾಯಕರು ಮತ್ತು ಕೇಂದ್ರ ಸಚಿವರು ಇವತ್ತು ಮೀಟಿಂಗನ್ನು ಮಾಡ್ತಾ ಇದ್ರು. ಇದೀಗ ಆ ಒಂದು ಸಭೆ ಮುಕ್ತಾಯ ಆಗಿದೆ. ಸಭೆಯಲ್ಲೂ ಕೂಡ ಈ ಪ್ರೊಟೆಸ್ಟ್ನ ಮೇನ್ ಉದ್ದೇಶ ಏನಿದೆ, ಮೇನ್ ಬೇಡಿಕೆ ಏನಿದೆ ಅಂತ ಅಂದರೆ ಈ ನೀಟ್ ಪ್ರಶ್ನೆ ಪತ್ರಿಕೆಯ ಲೀಕ್ನ ಒಂದು ಪ್ರಕರಣದ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿದ್ರು. ಅದೇ ಬೇಡಿಕೆಯನ್ನು ಈ ಸಭೆಯಲ್ಲೂ ಕೂಡ ಮುಂದೆ ಇಟ್ಟಿದ್ದಾರೆ. ಸೊ ನಾಳೆ ಮಧ್ಯಾಹ್ನ ತಮ್ಮ ನಿಲುವನ್ನು ತಿಳಿಸೋದಾಗಿ ಸಚಿವರು ಹೇಳಿದ್ದಾರೆ. ಇದೀಗ ಈ ಹೋರಾಟ ಅನ್ನೋದು ದೇಶವ್ಯಾಪಿ ಮತ್ತು ರಾಜ್ಯವ್ಯಾಪಿ ಆವರಿಸ್ತಾ ಇದೆ. ಈ ವಿಚಾರಕ್ಕೆ ಹೋರಾಟಗಳು ಮುಂದುವರಿತಾ ಇದೆ. ಇವತ್ತು ಸಿಜೆಪಿ ನಾಯಕರ ಜೊತೆ ಮೀಟಿಂಗ್ಗೆ ಕರೆದಿದ್ರು ಕೇಂದ್ರ ಸಚಿವರು. ಸೊ ಮೀಟಿಂಗ್ ಕೂಡ ಮುಗಿದಿದೆ. ಸಭೆಯಲ್ಲಿ ಅದೇ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು. ಅದಕ್ಕಾಗಿಯೇ ಎಲ್ಲ ವಿದ್ಯಾರ್ಥಿಗಳು, ಸಂಘಟನೆಗಳು ಹೋರಾಟವನ್ನು ಮಾಡ್ತಿದ್ದೇವೆ. ನೀಟ್ ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಗಿದೆ, ಅದಕ್ಕೆ ನೈತಿಕ ಹೊಣೆಯನ್ನು ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಲೇಬೇಕು. ಅದನ್ನು ಕೊಡೋವರೆಗೂ ನಾವು ನಮ್ಮ ಪ್ರೊಟೆಸ್ಟನ್ನು ನಿಲ್ಲಿಸಲ್ಲ ಅಂತ ಅಭಿಜಿತ್ ದೀಪ್ಗೆ ಕೂಡ ಹೇಳಿದರು. ಬೆಳಗ್ಗೆ ಸೋನಮ್ ವಾಂಗ್ಚುಕ್ ಕೂಡ ಉಪವಾಸವನ್ನು ಬಿಟ್ಟಿದ್ರು. ಬಟ್ ಆ ಉಪವಾಸವನ್ನು ಬಿಟ್ಟರೂ ಕೂಡ ನಾವು ನಮ್ಮ ಪ್ರೊಟೆಸ್ಟನ್ನು ಮುಂದುವರಿಸ್ತೇವೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ನಾವು ಪ್ರೊಟೆಸ್ಟನ್ನು ನಿಲ್ಲಿಸಲ್ಲ ಅಂತ ಸಿಜೆಪಿ ಸಂಸ್ಥಾಪಕ ನಾಯಕ ಅಭಿಜಿತ್ ದೀಪ್ಗೆ ಹೇಳಿದರು. ಬಟ್ ಸೋನಮ್ ವಾಂಗ್ಚುಕ್ ಅವರು ಕೂಡ ನನ್ನ ಉಪವಾಸ ಮುಗಿದಿರ್ಬೋದು, ಬಟ್ ಹೊಣೆಗಾರಿಕೆಯನ್ನು ನಾನು ನೋಡ್ತೀನಿ, ಅಕೌಂಟ್ಯಾಬಿಲಿಟಿ ಬೇಕು ನನಗೆ. ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದ ನೈತಿಕ ಹೊಣೆ ಹೊತ್ತು ಪ್ರಧಾನಿ ಮೋದಿಯವರು ಪ್ರಧಾನ ರಾಜೀನಾಮೆಯನ್ನು ತೆಗೆದುಕೊಳ್ಳಲೇಬೇಕು. ಪ್ರಧಾನಿ ಮೋದಿಯವರು ಕೂಡ ಕ್ಷಮೆಯನ್ನು ಕೇಳಲೇಬೇಕು ವಿದ್ಯಾರ್ಥಿಗಳಲ್ಲಿ ಅಂತ ಅವರು ಕೂಡ ಹೇಳಿದರು. ಸೊ ಇವತ್ತು ಸಭೆ ಇತ್ತು. ಕೇಂದ್ರ ಸಚಿವರ ಜೊತೆ ಸಿಜೆಪಿ ನಾಯಕರು ಮಹತ್ವದ ಸಭೆಯನ್ನು ಮಾಡಿದ್ದಾರೆ. ಅದು ಈಗ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಮತ್ತು ಪಟ್ಟನ್ನು ಹಿಡಿದಿದ್ದಾರೆ ಸಿಜೆಪಿ ನಾಯಕರು. ನಾಳೆ ಮಧ್ಯಾಹ್ನ ತಮ್ಮ ನಿಲುವನ್ನು ತಿಳಿಸುವುದಾಗಿ ಸಚಿವರು ಹೇಳಿದ್ದಾರೆ. ਅਸੀਂ ਸਰਕਾਰ ਨੂੰ ਕਹਿਣਾ ਚਾਹੁੰਦੇ ਹਾਂ ਵੀ ਜਿਹੜਾ ਤੁਸੀਂ ਆਹ ਹਾਲ ਕੀਤਾ, ਜਿਹੜਾ ਹਾਲ ਕੀਤਾ ਉਰੇ ਦਿੱਲੀ ਦੇ ਉੱਤੇ ਜੰਤਰ ਮੰਤਰ ਦੇ ਉੱਤੇ 20 ਤਰੀਕ ਨੂੰ, ਇਹ ਨਹੀਂ ਹੋਣਾ ਚਾਹੀਦਾ। ਇਹ ਕੋਈ ਗੱਲ ਹੈ, ਇਹਨਾਂ ਨਾਲ ਬਹਿ ਕੇ ਨਿਪਟੋ, ਬਹਿ ਕੇ ਗੱਲ ਕਰੋ। ਪਰ ਆਹ ਤਾਂ ਨਹੀਂ ਤੁਸੀਂ ਮਤਲਬ ਸੱਪਣੀ ਤੋਂ ਵੀ ਗੱਲ ਟਪਾ ਦਿੱਤੀ। ਬੱਚਿਆਂ ਨੂੰ ਖਾਂਦੀ ਹੈ ਜਿਹੜੀ ਸੱਪਣੀ। ਸਰਕਾਰ ਇੰਨੀਆਂ ਸਰਕਾਰਾਂ ਤੁਸੀਂ